ಎಲ್ಲರಿಗೂ ನಮಸ್ತೆ. ಹ್ಯಾಪಿ ಫ್ಯಾಮಿಲಿ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸೆಷನ್ನು ಚಿಕ್ಕ ಸೆಷನ್ನು. ನಾನೀಗ ನಿಮಗೆ ಈ ಸೆಷನ್ನಲ್ಲಿ ಹೇಳ್ಕೊಡೋದು ಒಂದು ಬರವಣಿಗೆ ಕೌಶಲ್ಯವಾದಂತಹ ಪತ್ರಲೇಖನದ ಒಂದು ಭಾಗವನ್ನು ತಗೊಂಡಿದ್ದೀನಿ. ಕೆಲವು ಸ್ಲೋ ಲರ್ನರ್ಸು, ಅವರನ್ನು ನಾನು ದಡ್ರು ಅಂತ ಅನ್ನೋದಿಲ್ಲ, ಸ್ವಲ್ಪ ಸ್ಲೋ ಲರ್ನರ್ಸು ಅದರ ಹಂತಗಳು, ಪತ್ರಲೇಖನದ ಹಂತಗಳನ್ನು ತಿಳ್ಕೊಂಡು ಏನಾದರೂ ಮಾಡಿ ಒಂದು 3-4 ಮಾರ್ಕ್ಸು, ಅಂದರೆ ವ್ಯಾಲ್ಯುವೇಷನ್ ಮಾಡೋರು ಒಂದು ಸ್ವಲ್ಪ ಹೃದಯ ವೈಶಾಲ್ಯ ಮೆರೆದ್ರೆ 4 ಮಾರ್ಕ್ಸ್ ಗ್ಯಾರಂಟಿ. ಒಂದು ಸ್ವಲ್ಪ ಕಣ್ಣು ಕೆಂಪಗೆ ಮಾಡಿಕೊಂಡು ವ್ಯಾಲ್ಯುವೇಷನ್ ಮಾಡಿದ್ರೆ, ಅಂದರೆ ಸ್ವಲ್ಪ ಸ್ಟ್ರಿಕ್ಟಾಗಿ ಮಾಡಿದ್ರೆ ಅಟ್ಲೀಸ್ಟು 3 ಅಂಕಗಳಂತೂ ನಿಮಗೆ ಸಿಗ್ತಕ್ಕಂತಹ ಒಂದು ಸರಳ ಮಾರ್ಗವನ್ನು ನಾನು ಇವತ್ತು ನಿಮಗೆ ಸೆಷನಲ್ಲಿ ಹೇಳ್ತಾ ಇದ್ದೀನಿ. ಬನ್ನಿ, ಪ್ರಾರಂಭ ಮಾಡ್ತಾ ಇದ್ದೀನಿ. ಪತ್ರಲೇಖನದ ಒಂದು ಭಾಗ ಇದೆ. ನಾನು ಪತ್ರಲೇಖನದಲ್ಲಿ ವೈಯಕ್ತಿಕ ಪತ್ರ, ಮನವಿ ಪತ್ರ ಅಂತ ಭಾಗಗಳನ್ನು ನೋಡಿದ್ರೆ, ಮನವಿ ಪತ್ರದಲ್ಲಿ ಫಾರ್ಮಲ್ ಲೆಟ್ರಲ್ಲಿ ಮನವಿ ಪತ್ರ ನೋಡಿ, ಕೈ ಜೋಡಿಸ್ತಾ ಇದ್ದೀನಿ, ಮನವಿ ಪತ್ರ, ಮತ್ತು ಅಲ್ಲೂ ಕೂಡ ವಿಡಿಯೋದಲ್ಲಿ ಕೂಡ ರಿಕ್ವೆಸ್ಟ್ ಮಾಡ್ತಾ ಇರ್ತಕ್ಕಂಥ ಮನವಿ ಪತ್ರ ನೋಡ್ತಾ ಇದ್ದೀರಾ. ಮತ್ತು ವ್ಯವಹಾರ ಪತ್ರ ಅಂತಲೂ ಇದೆ. ಆದರೆ ಇವತ್ತಿನ ನಾನು ಸೆಷನ್ನಲ್ಲಿ ಮನವಿ ಪತ್ರವನ್ನು ಆ ಹಂತಗಳನ್ನು ಹೇಗೆ ದಾಟ್ಕೊಂಡು ಹೋಗೋದು, ಹೇಗೆ ಅದನ್ನು ಪೂರೈಸೋದು ಅಂತ ನೋಡ್ತಾ ಹೋಗೋಣ. ಬನ್ನಿ, ನಾನು ಏನು ತೊಗೊಂಡಿದ್ದೀನಿ ಅಂತ ಡಿಫ್ರೆಂಟಾಗಿ ತೋರಿಸ್ತೀನಿ. ನೋಡ್ತಾ ಇದ್ದೀರಾ ಚಿತ್ರದಲ್ಲಿ, ಇನ್ನೂ ಏನು ಇದು ಬಂದಿಲ್ಲ, ಲೆಟರ್ ರೈಟಿಂಗ್ ಪದಗಳು ಬಂದಿಲ್ಲ, ವಾಕ್ಯಗಳಾಗಲಿ ಪದಗಳಾಗಲಿ. ಮೊದಲನೇ ಚಿತ್ರ ಹಾಸನ, ಅದ್ರ ಪಕ್ಕದಲ್ಲಿ ಚಿತ್ರ ಒಬ್ಬ ಯುವಕನ ಚಿತ್ರ, ಒಬ್ಬ ತರುಣ ಯುವಕ, ಒಬ್ಬ ಮನುಷ್ಯನ ಚಿತ್ರ. ಈ ಕಡೆ ಆ ಕಡೆ ಈ ಕಡೆ ಚಿತ್ರ ಓಡಾಡ್ತಾ ಇದೆಯಲ್ಲ, ಅದು ಗ್ರಂಥಾಲಯ. ನೋಡಿ, ಬೇಕಾದರೆ ಒಂದು ಗ್ರಂಥಾಲಯವನ್ನು ಮುಂದಿಟ್ಕೊಂಡು ಮುಂದೆ ಬಂದಿದ್ದೀನಿ. ಈ ಚಿತ್ರದಲ್ಲಿ ಹಳ್ಳಿ, ವಿಲೇಜಲ್ಲಿ ಗ್ರಾಮ ಪಂಚಾಯಿತಿ ಅಂತ ಇದೆ. ಬೇಕಾದ್ರೆ ನಾನು ಅದನ್ನು ನಿಮಗೆ ರೌಂಡ್ ಮಾಡಿ ತೋರಿಸ್ತೀನಿ ಫಸ್ಟು, ಆಮೇಲೆ ನೋಡೋಣ. ನೋಡಿ ಇಲ್ಲಿದೆಯಲ್ಲ, ನೋಡಿ, ಇದು ಗ್ರಾಮ ಪಂಚಾಯಿತಿ ಅಂತ ಆಯ್ತಲ್ಲ. ನೋಡಿ, ಹಾಸನ ಇದೆ, ಈ ಕಡೆ ಒಬ್ಬ ವ್ಯಕ್ತಿ ಇದ್ದಾನೆ, ಒಂದು ಗ್ರಂಥಾಲಯ ಅನ್ನೋದೊಂದು ಚಿತ್ರವನ್ನು ಹಾಕಿದ್ದೀನಿ. ಎಲ್ಲಿ ಅಂತಂದರೆ ಹಳ್ಳಿಯಲ್ಲಿ ಗ್ರಾಮ ಪಂಚಾಯಿತಿಗಳು ಅಂತೀರಿ, ನಗರಸಭೆ ಮತ್ತು ಗ್ರಾಮ ಪಂಚಾಯಿತಿ ಅಂತೀರಲ್ಲ. ಬನ್ನಿ, ಆ ವಾಕ್ಯಗಳು ಬಂದರೆ ಅದನ್ನು ಹೇಗೆ ನಾವು ಜೋಡಿಸೋದು ಅಂತ ನೋಡೋಣ ಮಕ್ಕಳೇ. ಮುಂದೆ ನೋಡ್ತೀನಿ. ಎಸ್, ನಿಮ್ಮನ್ನು ಹಾಸನದ ಬಸವನಹಳ್ಳಿಯ ನಿವಾಸಿ, ಅಂದರೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ, ಬ್ಲ್ಯಾಕ್ ಕಲರ್ ನೋಡಿ, ರಘು, ಅಲ್ಲಿ ನಾನು ಬೇರೆ ಕಲರಿಂದ ರೌಂಡ್ ಮಾಡ್ತೀನಿ ನೋಡಿ. ಈಗ ನೋಡಿ, ಆ ವ್ಯಕ್ತಿ ಚಿತ್ರ ಇದೆಯಲ್ಲ ನೋಡಿ, ರಘು ಅಂದರೆ ಇದು ಈ ವ್ಯಕ್ತಿ. ಈಗ ಗೊತ್ತಾಯ್ತು ನೋಡಿ ನಿಮಗೆ. ನಿಮ್ಮನ್ನು ಹಿಂಗೆ ಕೊಡ್ತಾರೆ ಸ್ಟೇಟ್ ಬೋರ್ಡಲ್ಲಿ, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್ ಯಾವುದಾದ್ರೂ ಕೂಡ. ನಾನು ಸುಮ್ಮನೆ ಚಿತ್ರಗಳು ಹಾಕಿರೋದು ನಿಮ್ಮ ಗಮನವನ್ನು ಈ ಕಡೆ ಸೆಳೆಯೋದಕ್ಕಷ್ಟೇ. ನಿಮ್ಮನ್ನು ಹಾಸನದ ಬಸವನಹಳ್ಳಿಯ ನಿವಾಸಿ ರಘು ಅಂತ ಭಾವಿಸ್ಕೋ. ಬಿಡು, ನಿನ್ನ ಹೆಸರು, ನಿನ್ನ ಏರಿಯಾ, ನಿನ್ನ ಊರು, ನಿನ್ನ ಬಡಾವಣೆ ಎಲ್ಲ ಪಕ್ಕಕ್ಕಿಡು. 1 ನಿಮಿಷ ನಿನ್ನ ಹೆಸರು ರಘು ಅನ್ಕೋ, ಒಂದು ಕ್ಷಣ ನಿಂದು ಬಸವನಹಳ್ಳಿ ಅನ್ಕೋ, ಒಂದು ಕ್ಷಣ ನಿಂದು ಜಿಲ್ಲೆ ಬಂದು ಹಾಸನ ಅನ್ಕೋ. ಏನು ಮಾಡಬೇಕು, ನಿಮ್ಮ ಬಡಾವಣೆಯಲ್ಲಿ ಒಂದು ಸುಸಜ್ಜಿತವಾದ ಎಲ್ಲ ಮೂಲ ಸೌಕರ್ಯ ಇರ್ತಕ್ಕಂತಹ ಒಂದು ಗ್ರಂಥಾಲಯ, ಅದ್ರ ಮೇಲೆ ನಾನು ರೈಟ್ ಮಾರ್ಕ್ ಮಾಡ್ತೀನಿ ನೋಡಿ ಮಕ್ಕಳೇ. ನೋಡಿ ಇನ್ನೊಂದ್ಸಲಿ, ಸುಸಜ್ಜಿತವಾದ ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ಕೋರಿ. ಹಳ್ಳಿ ಅಲ್ವಾ, ಬಸವನಹಳ್ಳಿ ಅಲ್ವಾ, ಅಲ್ಲಿ ಗ್ರಾಮ ಪಂಚಾಯಿತಿಗಳು ಬರ್ತವೆ, ಬೆಂಗಳೂರಲ್ಲ ಅದು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ, ಪ್ರೆಸಿಡೆಂಟ್ಗೆ ಒಂದು ಮನವಿ ಪತ್ರವನ್ನು ಬರೆಯಿರಿ. ಮನವಿ ಪತ್ರವನ್ನು ಬರೆಯಿರಿ. ದರ್ಪದಿಂದ ಕೇಳಿದ್ರೆ ಆಗೋದಿಲ್ಲ, ಆಯ್ತಲ್ಲ. ಮಾತಿಗೆ ಕಲ್ಲು ಹೃದಯ ಕರಗುವಂತಹ ಮಾತುಗಳಿಂದ ಕೇಳಿದ್ರೆ ಖಂಡಿತವಾಗ್ಲೂ ಕೆಲಸ ಆಗುತ್ತೆ. ದರ್ಪ, ಆವೇಶ, ಕೋಪ ಇವನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ರಿಕ್ವೆಸ್ಟ್ ಮಾಡಿ ಕೇಳಬೇಕು. ಯಾಕಂದರೆ ನೀನು ಸರ್ಕಾರವನ್ನು ಕೇಳ್ತಾ ಇದ್ದೀಯ, ಸರ್ಕಾರಕ್ಕೆ ನೀವು ಮನವಿ ಮಾಡ್ತಾ ಇದ್ದೀಯ. ಹೌದು, ನಿಮ್ಮ ಟ್ಯಾಕ್ಸಿಂದನೇ ಸರ್ಕಾರ ನಡೀತಾ ಇರೋದು ಅಂತ ಗೊತ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಇಂಥದಕ್ಕೆಲ್ಲ ನಾವು ದರ್ಪವನ್ನು ತೋರಿಸ್ಬಾರ್ದು. ಒಂದು ರಿಕ್ವೆಸ್ಟ್ ಮಾಡಿ ಮನವಿ ಪತ್ರವನ್ನು ಬರೀತೀಯ. ಗೊತ್ತಾಯ್ತಲ್ಲ ಮಕ್ಕಳೇ, ಲೆಟರ್ ರೈಟಿಂಗು ಆ ಪೂರ್ತಿ ಲೈನ್ಗಳು ಏನು ಅಂತೇಳಿ. ಹಾಸನ, ಬಸವನಹಳ್ಳಿ, ರಘು. ಸುಸಜ್ಜಿತವಾದ ಲೈಬ್ರರಿ ಬೇಕು ನಿಮ್ಮ ಬಡಾವಣೆಯಲ್ಲಿ. ಯಾರಿಗೆ ಅಂದರೆ ಪ್ರೆಸಿಡೆಂಟ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರವನ್ನು ಬರಿಬೇಕು ನೀವು. ಇದನ್ನು ನೋಡ್ತಾ ಹೋಗೋಣ ಬನ್ನಿ ಮಕ್ಕಳೇ. ನೆಕ್ಸ್ಟ್ ಪೇಜ್ನಲ್ಲಿ ಹೇಗೆ ಸ್ಟಾರ್ಟ್ ಮಾಡ್ಕೊಂಡು ಅಂತ ನೋಡಿ. ಇಲ್ಲೇನೋ ಒಂದು ಗ್ರಂಥಾಲಯ ಹಾಕಿದ್ದೀನಿ. ಫಸ್ಟು ಇವರಿಂದ
ಲೆಫ್ಟ್ ಭಾಗದಲ್ಲಿ ಫ್ರಮ್ ಅಡ್ರೆಸ್ಸು, ರೈಟ್ಗೆ ದಿನಾಂಕ ಬರೆದ್ಬಿಡಿ. ಯಾವತ್ತು ನೀವು ಲೆಟರ್ ಬರೀತಿರೋ ಆ ದಿನಾಂಕವನ್ನು ಬರೆದಿಡಬೇಕಾಗುತ್ತೆ ಮಕ್ಕಳೇ. ಫ್ರಮ್ ಅಡ್ರೆಸ್ಸು ಅವ್ರು ಹೇಳ್ಬಿಟ್ಟಿದ್ದಾರೆ ನಿನ್ನ ಹೆಸರು ರಘು ಅಂತ, ಬಂತಲ್ವಾ? ಇದೊಂದು ಮಾತ್ರ ನಾನು ಜೋಡಿಸಿದ್ದೀನಿ, ಅಂದರೆ ಡೋರ್ ನಂಬರ್ 3 ನಮ್ಮ ಆಧಾರ್ ಕಾರ್ಡುಗಳಲ್ಲಿ ಇದ್ದೇ ಇರುತ್ತಲ್ವಾ. ಡೋರ್ ನಂಬರ್ 3 ಸಂಪಿಗೆ ರಸ್ತೆ. ಆ ಸಂಪಿಗೆ ರಸ್ತೆ ಇದೆಯೋ ಇಲ್ಲೋ ನಮಗೆ ಬೇಕಾಗಿಲ್ಲ, ಡೋರ್ ನಂಬರ್ 3ಯಲ್ಲಿ ಇದ್ದೀನೋ ಇಲ್ಲೋ ನಮಗೆ ಬೇಕಾಗಿಲ್ಲ. ಪ್ಯಾಟ್ರನನ್ನು ಜೋಡಿಸ್ಬೇಕಲ್ವ ನಾವು, ಅದನ್ನು ಹೇಳಬೇಕಲ್ವ ಲೆಟ್ರಲ್ಲಿ ಪರ್ಫೆಕ್ಟಾಗಿ ಅಡ್ರೆಸ್ಸು ಅಂತ. ಆ ಬಸವನಹಳ್ಳಿ ಸೇಮ್ ಕೊಡಲೇಬೇಕು. ಹಾಸನ 41 ಅಂತ ಒಂದು ಸುಮ್ಮನೆ ಪಿನ್ ನಂಬರನ್ನು ನಾನು ಕೊಟ್ಟಿರ್ತೀನಿ. ಇದು ಫ್ರಮ್ ಅಡ್ರೆಸ್ ಆಯಿತು. ಯಾರಿಗೆ ಹೇಳ್ಬಿಟ್ಟಿದ್ದೀರಿ ನಾವು? ಅಧ್ಯಕ್ಷರು, ಪ್ರೆಸಿಡೆಂಟು. ಎಲ್ಲಿ? ಗ್ರಾಮ ಪಂಚಾಯಿತಿ. ಅದೆಲ್ಲಿದೆ? ಬಸವನಹಳ್ಳಿಯಲ್ಲಿದೆ. ಡಿಸ್ಟಿಕ್ ಯಾವುದು? ಹಾಸನ. ನೀವು ಇಲ್ಲಿವರೆಗೂ ಏನು ಮಾಡಿದ್ದೀರಿ ಹೇಳಿ ಮಕ್ಕಳೇ? ಅವನು ಕೊಟ್ಟಿರೋದನ್ನೇ ಇಟ್ಟು ಕಟ್ತಾ ಇದ್ದೀರಾ, ಅದಕ್ಕೆ ಸುಣ್ಣ ಬಣ್ಣ ಹೊಡಿತಾ ಇದ್ದೀರಾ. ನಿಮ್ಮದು ಏನೂ ಖರ್ಚಿಲ್ಲ, ನಿಮ್ಮದೇನೂ ಪದಗಳಿಲ್ಲ ಇಲ್ಲಿ. ಅವನು ಕೊಟ್ಟಿರೋದಕ್ಕೆ ಒಂದು ಶೇಪ್ ತರ್ತಾ ಇದ್ದೀರ ಅಷ್ಟೇ. ನೀವು ಕಲ್ಲು ಕೊಟ್ಟಿದ್ದೀರಲ್ಲ, ಅದಕ್ಕೆ ಶಿಲೆ ಮಾಡ್ತಾ ಹೋಗ್ತಾ ಇದ್ದೀರಿ ನೀವು ಅಷ್ಟೇ. ನೆಕ್ಸ್ಟು ರೆಸ್ಪೆಕ್ಟ್ ಮಾಡಬೇಕು. ಮಾನ್ಯರೇ, ಮಹೋದಯರೇ, ಗೌರವಾನ್ವಿತರೇ ಪದಗಳನ್ನು ಬಳಸಂಗಿದ್ರೆ ಜಸ್ಟ್ ಮಾನ್ಯರೇ ಬರೆದ್ರೆ ಆ ಬ್ಲೂ ಕಲರ್ ಬಂದಿದೆಯಲ್ಲ ಅಷ್ಟು ಸಾಕು. ವಿಷಯ, ಸೂಕ್ತ ಅಂದರೆ ಸುಸಜ್ಜಿತ, ಆ ಚಿತ್ರ ಇದೆಯಲ್ಲ, ಲೈಬ್ರರಿ, ಗ್ರಂಥಾಲಯ ನಿರ್ಮಿಸಿಕೊಡುವಂತೆ ಒಂದು ಮನವಿ ಪತ್ರ, ದಯಮಾಡಿ ಒಂದು ಲೈಬ್ರರಿ, ಒಳ್ಳೆ ಸುಸಜ್ಜಿತವಾದ ಲೈಬ್ರರಿ ಬೇಕು ಅಂತ. ಬನ್ನಿ, ಈ ಪ್ಯಾಟ್ರನ್ಗೆ ನಮಗೆ ಎಷ್ಟು ಮಾರ್ಕ್ಸ್ ಸಿಗುತ್ತೆ ಅನ್ನೋದು ಪಕ್ಕಕ್ಕಿಟ್ರೆ ಬಾಡಿ ಆಫ್ ದ ಲೆಟ್ರಲ್ಲಿ ಭಾಳ ಇಂಪಾರ್ಟೆಂಟ್ ಇರುತ್ತೆ, ಒಳ್ಳೆ ಮಜವಾಗಿರುತ್ತೆ. ನನ್ನ ಪೇಜ್ನಲ್ಲಿ ನೋಡೋಣ. ನೋಡಿ, ಒಂದು ಚಿತ್ರ ಇದೆಯಲ್ಲ ಮೇಲ್ಗಡೆ, ಆಫೀಸರು ಅವರೇ ಅಧ್ಯಕ್ಷರು ಅಂದ್ಕೊಳ್ಳಿ. ನೋಡಿ, ಅಧ್ಯಕ್ಷರ ಹೆಸರು ಕೊಡೋದಿಲ್ಲ, ನೀನು ರಘು, ಅಧ್ಯಕ್ಷರು ಅವ್ರ ಪೊಸಿಷನ್ನು, ಅವರ ಸ್ಥಾನಮಾನ, ಅವರ ಅಧಿಕಾರದ ಒಂದು ಹೆಸರು ಅಧ್ಯಕ್ಷ ಅಥವಾ ಆಯುಕ್ತ ಅಥವಾ ಜಿಲ್ಲಾಧಿಕಾರಿ ಅಥವಾ ಶಾಸಕ ಇವೆಲ್ಲ ಬರುತ್ತೆ. ಆಯ್ತಲ್ಲ? ಕೈ ಹೀಗೆ ಜೋಡಿಸ್ತಾ ಇದೆಯಲ್ಲ ಮಕ್ಕಳು, ನೀವು ಹಿಂಗೆ ಜೋಡಿಸ್ಕೊಂಡೆ ಅಂದರೆ ಇಲ್ಲಿ ನೋಡಿ, ಒಂದು ಗರ್ಲು ವಿದ್ಯಾರ್ಥಿ ಏನೋ ಬರಿತಾ ಇದ್ದಾರೆ. ಈ ಪೂರ್ ಅಂತ ಹೇಳಿ ಒಂದು ಇಂಗ್ಲೀಷ್ನಲ್ಲಿ ಒಂದು ಪದ ಓಡಾಡ್ತಾ ಇದೆಯಲ್ಲ, ಇದಕ್ಕೆಲ್ಲವೂ ಮೇಳೈಸಿ ನಾನೇನೋ ಒಂದು ಸಣ್ಣದಾಗಿ ನಿಮ್ಗೆ ಅರ್ಥ ಆಗಂಗೆ ನಾನು ಮಾಡಿದ್ದೀನಿ. ನೋಡೋಣ ಫಸ್ಟ್ ಏನು ಬರುತ್ತೆ ಅಂತ. ಎಸ್, ಫಸ್ಟ್ ನೋಡಿ, ಅಧ್ಯಕ್ಷರಿಗೆ ನಮಸ್ತೆ. ಆ ಚಿತ್ರಕ್ಕೆ ಹೋಲಿಕೆ ಅಂದರೆ ಸೂಜಿ ದಾರ ತಗೊಂಡು ಹೊಲಿಬೇಕು ನಾವು. ಅಧ್ಯಕ್ಷರಿಗೆ ನಮಸ್ತೆ, ನನ್ನ ಹೆಸರು ಬರಿಬೋದಲ್ಲ ರಘು ಅಂತ. ಆ ಫಿಲ್ ಇನ್ ದ ಬ್ಲಾಂಕ್ಸ್ ನೀವು ಫಿಲ್ ಮಾಡ್ಬೋದು, ಅದರಲ್ಲೇನು ಸಮಸ್ಯೆ ಇಲ್ಲ. ತಮಗೆ ಈ ಮನವಿ ಪತ್ರಿಕೆ ಬರೆಯಲು ಕಾರಣ ಏನೋ, ನಾನು ರಿಕ್ವೆಸ್ಟ್ ಲೆಟರ್ ಬರಿತಾ ಇದ್ದೀನಲ್ಲ ಕೈ ಜೋಡಿಸಿ, ಇದಕ್ಕೆ ರೀಸನ್ ಏನು ಅಂತ ನಾನು ಹೇಳ್ತಾ ಇರೋದು ಮಕ್ಕಳೇ. ಒಂದು 3 ಮಾರ್ಕ್ಸ್ ಆದರೂ ನಿಮಗೆ ಬೀಳಬೇಕು ಅಂತ ಅಷ್ಟೇ. ನಮ್ಮ ಬಡಾವಣೆಯಲ್ಲಿ ಸುಮಾರು, ಇಲ್ಲಿ ನೋಡಿ 106 ಅನ್ನೋದಕ್ಕೆ ರೌಂಡ್ ಮಾಡ್ತೀನಿ, 106 ನೋಡಿ ಇದೆಯಲ್ಲ, 106 ಅಂದರೆ ಜಾಸ್ತಿ ಇರ್ಬೋದು, 106 ಅಂದರೆ 100ಕ್ಕಿಂತ ಜಾಸ್ತಿ ಇರ್ಬೋದು ಅಂತ. 106 ಇದೆಯಲ್ಲ, ಇದು ಬಡ ವಿದ್ಯಾರ್ಥಿಗಳು. ಪೂರ್ ಅಂತಂದರೆ ಸುಮ್ಮನೆ ಒಂದೇ ಒಂದು ರೀಸನ್ ಕೊಡ್ತಾ ಇದ್ದೀನಿ ಮಕ್ಕಳೇ ನಾನಷ್ಟೇ. ಬಡ ವಿದ್ಯಾರ್ಥಿಗಳು, ಸ್ಟೂಡೆಂಟು ಅಂದರೆ 106 ಆ ಮಗು ಇದೆಯಲ್ಲ, ಅದಕ್ಕೆ ಬಡ ವಿದ್ಯಾರ್ಥಿಗಳು ಅಂತ. ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, 106 ಬಡ. ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಒಂದು ರೀಸನ್ ಕೊಟ್ಟರೆ ಸಾಕು, ನಿಮಗೆ 1-2 ಮಾರ್ಕ್ಸ್ ಆರಾಮಾಗಿ ಬರುತ್ತೆ. ಒಳ್ಳೆ ರೀಸನನ್ನು ಹೇಳ್ತಾ ಇದ್ದೀರಿ ನೀವು. ಬಡ ವಿದ್ಯಾರ್ಥಿಗಳು ಓದುತ್ತಿದ್ದು ಅವರಿಗೆ ಸಹಾಯವಾಗಲು, ಅವರಿಗೆ ನೆರವಾಗಲು ಪಂಚಾಯಿತಿ ವತಿಯಿಂದ, ಗ್ರಾಮ ಪಂಚಾಯಿತಿ ಕಡೆಯಿಂದ ಒಂದು ಸುಸಜ್ಜಿತವಾದ ಮೂಲ ಸೌಕರ್ಯವಿರುವ ಒಂದು ಲೈಬ್ರರಿ, LAIBRARY ನಿರ್ಮಿಸಿಕೊಡುವಂತೆ, ಗ್ರಂಥಾಲಯ ಅಂದರೆ ಗ್ರಂಥಗಳಿರುವ ಆಲಯ ನಿರ್ಮಿಸಿಕೊಡುವಂತೆ ತಮ್ಮಲ್ಲಿ ಮನವಿ ಮಾಡುತ್ತಿದ್ದೇವೆ. ಏನು ಮಾಡಿದ್ದೀರಿ ನೀನು? ಮಹಾ ಅಂದರೆ 106 ಬಡ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ, ಅವ್ರಿಗೆ ಸಹಾಯವಾಗಲಿ ಅಂತ. ಇದೊಂದೇ ನಿನ್ನ ರೀಸನ್. ಇನ್ನು ಬಿಟ್ಟಿದ್ದೆಲ್ಲ ಅಲ್ಲಿರೋದನ್ನೇ ನೀನು ಏನು ಪೇಸ್ಟ್ ಮಾಡ್ತಾ ಇದ್ದೀವಿ ಹೊರತು ನಮ್ಮ ಕಡೆಯಿಂದ ಜಾಸ್ತಿ ಒತ್ತಡದಲ್ಲಿ ಈ ಲೆಟರ್ ಏನು ಬರೀತಾ ಇಲ್ಲ. ಇಷ್ಟನ್ನು ಬರೆದು ನೆಕ್ಸ್ಟು ದಯಮಾಡಿ ಸಮಸ್ಯೆಗೆ ಪರಿಹಾರ ಮಾಡಿಕೊಡಬೇಕು ಅಂದರೆ ಗ್ರಂಥಾಲಯ ನಿರ್ಮಿಸಿಕೊಡಿ ಅಂತ ವಿನಂತಿ ಅಂತ ಹೇಳಿ, ನೆಕ್ಸ್ಟು ಲಾಸ್ಟಲ್ಲಿ ವಂದನೆಗಳೊಂದಿಗೆ ಮತ್ತೊಂದು ಸಲ ಕೇಳ್ತಾ ಇದ್ದೀನಿ, ಇಂತಿ ತಮ್ಮ ವಿಶ್ವಾಸಿ ರಘು. ಅದೇನೋ ನೀನು ಅಲ್ಲಿ ಬರ್ದಿದೆಯಲ್ಲ ಫ್ರಮ್ ಅಡ್ರೆಸ್ಸಲ್ಲಿ ರಘು ಅಂತ, ಆ ಚಿತ್ರ ಇತ್ತಲ್ಲ ಅದು. ಮಕ್ಕಳೇ, ಇದು ಬಹಳ ಸರಳವಾಗಿದೆ, ಬಹಳ ಸುಲಭವಾಗಿ ಇದನ್ನು ಕುಡಿದು ಜೀರ್ಣಿಸ್ಕೊಬೋದು. ಇನ್ನೊಂದು 2 ಮಾರ್ಕ್ಸ್ ಬರಬೇಕು ಅಂದರೆ ಆ ಕಾರಣಗಳನ್ನು ಕೊಡ್ತಾ ಹೋಗಬೇಕು, ಆ ಲೈಬ್ರರಿದು ಕಾರಣವನ್ನು ಕೊಡಬೇಕು. ಸಾಕು 3-4 ಅಂತಂದರೆ ಖಂಡಿತವಾಗ್ಲೂ ಈ ಪ್ಯಾಟ್ರನನ್ನು ನೀವು ಯೂಸ್ ಮಾಡಿದ್ರೆ
ಸಾಕಾಗುತ್ತೆ. ಯಾಕೆ ಸ್ಥಳವನ್ನು ಎಲ್ಲೂ ಬರ್ದಿಲ್ಲ ಅಂದರೆ ಫ್ರಮ್ ಅಡ್ರೆಸ್ಸಲ್ಲಿ ಆಲ್ರೆಡಿ ಸ್ಥಳ ಇರುತ್ತೆ, ಬಸವನಹಳ್ಳಿ ಹಾಸನ ಅಂತ, ಸಾಕಾಗುತ್ತೆ. ಹಾಗಾಗಿ ದಿನಾಂಕ ಒಂದನ್ನು ಬರೆದ್ರೆ ನಮ್ಮ ಪತ್ರಲೇಖನ ಮುಗೀತು ಅಂತ. ಮಕ್ಕಳು ಜಸ್ಟ್ ಒಂದು 5-7 ನಿಮಿಷದಲ್ಲಿ ನಾನು ಮುಗಿಸಿದ್ದೀನಿ ಮನವಿ ಪತ್ರ. ಮುಂದಿನ ಒಂದು ಸೆಷನ್ನಲ್ಲಿ ವ್ಯವಹಾರ ಪತ್ರಕ್ಕೆ ಹೋಗೋಣ. ಹೀಗೆ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ವಾಚ್ ಮಾಡ್ತಾ ಇರಿ. ಒಂದು ಸಬ್ಸ್ಕ್ರೈಬ್ ಕೊಟ್ಟರೆ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ ಆನೆ ಬಲ ಅಥವಾ 10 ಭುಜ ಬಂದಂಗೆ ನನಗೆ. ಥ್ಯಾಂಕ್ ಯು. ಮತ್ತೆ ನಾವು ಸಿಗ್ತಾನೆ ಇರೋಣ. ಧನ್ಯವಾದಗಳು.